ಇನ್ನು ಕರಾವಳಿ ಹಾಗೆ ಮಲೆನಾಡಿನಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಮಂಗಳೂರು, ಉಡುಪಿ, ಕಾರವಾರದಲ್ಲಿ ಬಹಳ ಮಳೆ ಆಗ್ತಾ ಇದ್ದು ಅವಾಂತರಗಳು ಕೂಡ ಬಹಳಷ್ಟು ನಡೆದಿದೆ. ಹಾಗಾದ್ರೆ ಎಲ್ಲೆಲ್ಲಿ ಏನೇನು ಅನಾಹುತಗಳಾಗಿದೆ ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಊರುಗಳನ್ನೇ ಮುಳುಗಿಸಿರೋ ಅಘನಾಶಿನಿ, ರಸ್ತೆ ಹೊಲಗದ್ದೆಗಳನ್ನ ಕಣ್ಮರೆ ಮಾಡಿರೋ ಗಂಗಾವಳಿ, 10 ಗ್ರಾಮಗಳಿಗೆ ಗಂಡಾಂತರ ತಂದ ಗುಂಡಬಾಳ ನದಿ, ಭದ್ರೆ ಬೋರ್ಗರಿತಿದ್ದಾಳೆ, ತುಂಗೆ ತುಂಬಿ ತುಳುಕ್ತಿದ್ದಾಳೆ. ಕಾವೇರಿ ಅಬ್ಬರಕ್ಕೆ ಕನ್ನಂಬಾಡಿ ಕಟ್ಟೆ ಕಣ್ತೆರೆದು ನೋಡುವಂತಾಗಿದ್ರೆ ಕೃಷ್ಣೆಯೂ ಆರ್ಭಟಿಸ್ತಿದ್ದಾಳೆ. ರಾಜ್ಯದ ಯಾವ ನದಿಯನ್ನ ನೋಡಿದ್ರೂ ಜಲವೈಭವವೇ ಕಾಣ್ತಿದೆ. ಅಘನಾಶಿನಿ, ಗಂಗಾವಳಿ, ಹಾವಳಿ, ತತ್ತರಿಸಿದ ಕರಾವಳಿ, ಮಾರ್ದನಿಸಿ ಮಲಗಿದ್ದ ಮಳೆರಾಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಸಿದ್ದಾಪುರ ತಾಲೂಕಿನಲ್ಲಿ 167 ಮಿಲಿಮೀಟರ್ ಮಳೆಯಾಗಿದೆ. ಪರಿಣಾಮ ಜಿಲ್ಲೆಯ ನದಿಗಳೆಲ್ಲ ಭೋರ್ಗರಿತಿವೆ. ಗಂಗಾವಳಿ ನದಿಯ ಅಬ್ಬರಕ್ಕೆ ಅಂಕೋಲಾ ತಾಲೂಕಿನ ಬಿಳೆಹೊಂಗಿ, ಮಂಜುಗುಣಿ, ಪಣಸಗುಳಿ, ಹೊನ್ನೆಬೈಲು ಸೇರಿ 5ಕ್ಕೂ ಹೆಚ್ಚು ಗ್ರಾಮಗಳು ಸಂಪೂರ್ಣ ಜಲಾವೃತವಾಗಿವೆ. ಇಲ್ಲಿ ರಸ್ತೆ ಯಾವುದು, ಗದ್ದೆ ಯಾವುದು ಅನ್ನೋದೇ ಗೊತ್ತಾಗ್ತಿಲ್ಲ. ಭಟ್ಕಳದಲ್ಲಿ ರಾಷ್ಟ್ರೀಯ ಹೆದ್ದಾರಿ 66 ಜಲಾವೃತವಾಗಿದ್ರೆ ಕುಮಟಾ ಶಿರಸಿ ಹೆದ್ದಾರಿಯು ನೀರಲ್ಲೇ ಕಣ್ಮರೆಯಾಗಿದೆ. ನೀರು ಕಡಿಮೆ ಆಗ್ತಿದ್ದಂತೆ ರಸ್ತೆಯಲ್ಲಿ ಸಿಲುಕೊಂಡಿದ್ದ ಬಸ್ ಅನ್ನ ತೆರವು ಮಾಡಲಾಯಿತು. ಹೊನ್ನಾವರ ತಾಲೂಕಿನಲ್ಲಿ ಗುಂಡಬಾಳ ನದಿ ಉಕ್ಕಿ ಹರಿಯುತ್ತಿದ್ದು ಒಮ್ಮೆಲೆ ಮನೆಗೆ ನೀರು ನುಗ್ಗಿದ್ರಿಂದ ಸ್ಥಳೀಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಿರೋ ಕಾರಣಕ್ಕೆ ಯಲ್ಲಾಪುರ ತಾಲೂಕಿನ ಎಲ್ಲಾ ಫಾಲ್ಸ್ಗಳ ವೀಕ್ಷಣೆಗೆ ಬ್ರೇಕ್ ಹಾಕಲಾಗಿದೆ. ಸುಂಟರಗಾಳಿ ಹೊಡೆತಕ್ಕೆ ನೆಲ ಕಚ್ಚಿದ ಅಡಿಕೆ ಮರಗಳು. ಉಡುಪಿಯ ರಟ್ಟಾಡಿ ಎಂಬ ಗ್ರಾಮದಲ್ಲಿ ಸುಂಟರಗಾಳಿ ಹೊಡೆತಕ್ಕೆ 5,000ಕ್ಕೂ ಅಧಿಕ ಅಡಿಕೆ ಮರಗಳು, 2,000 ರಬ್ಬರ್ ಮರಗಳು ಸರ್ವನಾಶವಾಗಿವೆ. ತುಂಗೆ, ಭದ್ರೆ, ಭೋರ್ಗರೆತ, ಶಾರದಾಂಬೆ ಸನ್ನಿಧಿಗೆ ಬಂದ ನೀರು. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಎಡೆಬಿಡದೆ ಮಳೆ ಸುರಿಯುತ್ತಿದೆ. ಶೃಂಗೇರಿ ಭಾಗದಲ್ಲಿ ಭಾರಿ ಮಳೆಯಾಗ್ತಿರೋದ್ರಿಂದ ತುಂಗಾ ನದಿ ಅಪಾಯದ ಮಟ್ಟ ಮೀರ್ತಿದೆ. ಶಾರದಾಂಬೆ ದೇಗುಲದ ಬಳಿ ಕ್ಷಣ ಕ್ಷಣ ನೀರಿನ ಪ್ರಮಾಣ ಏರಿಕೆಯಾಗ್ತಿದೆ. ಕಳಸಾ ತಾಲೂಕಿನಲ್ಲಿ ಭದ್ರೆಯ ಭೋರ್ಗರೆತ ಹೆಚ್ಚಾಗಿದ್ದು ಯಾವುದೇ ಕ್ಷಣದಲ್ಲಾದರೂ ಹೆಬ್ಬಾಳೆ ಸೇತುವೆ ಮುಳುಗಡೆಯಾಗಲಿದೆ. ಸೇತುವೆ ಮುಳುಗಡೆಯಾದರೆ ಹೊರನಾಡು ಸಂಪರ್ಕವೂ ಬಂದಾಗಲಿದೆ. ಶೃಂಗೇರಿ ತಾಲೂಕಿನ ಕಿಗ್ಗಾ ಸಿರಿಮನೆ ಜಲಪಾತ ಧುಮ್ಮಿಕ್ಕುತ್ತಿದ್ರೆ ಹಾಲ್ನೊರೆಯ ನೀರಿಗೆ ಪ್ರವಾಸಿಗರು ಮೈಯೊಡ್ಡಿದ್ರು. ಕೊಡಗಿನಲ್ಲೂ ಮಳೆ ಅಬ್ಬರಿಸುತ್ತಿದ್ದು ವಿರಾಜಪೇಟೆ ತಾಲೂಕಿನ ಕೆದಮಳ್ಳೂರು, ತೋರಾ ಗ್ರಾಮದ ನಡುವಿನ ಕಾಂಕ್ರೀಟ್ ರಸ್ತೆ ಕುಸಿದಿದೆ. ಇನ್ನೊಂದೆಡೆ ಮಳೆಯಿಂದಾಗಿ ಚೇಲಾವರ ಜಲಪಾತ ಧುಮ್ಮಿಕ್ಕಿ ಹರಿಯುತ್ತಿದೆ. ಮಡಿಕೇರಿಯಲ್ಲಾಗ್ತಿರೋ ಮಳೆಗೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಬಳಿ ಇರೋ ಕೆಆರ್ಎಸ್ಗೆ ಜೀವ ಕಳೆ ಬಂದಿದೆ. ಒಂದೇ ವಾರದಲ್ಲಿ 7 ಟಿಎಂಸಿ ನೀರು ಸಂಗ್ರಹವಾಗಿದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೊಡಚಿನಮಲಕಿ ಜಲಪಾತ ಧುಮ್ಮಿಕ್ಕುತ್ತಿದೆ. ಇದರ ನಡುವೆ ಯುವಕನೊಬ್ಬ ಮೀನು ಹಿಡಿದು ಹುಚ್ಚಾಟ ನಡೆಸಿದ್ದಾನೆ. ನೆರೆಯ ಮಹಾರಾಷ್ಟ್ರದಲ್ಲೂ ಭಾರಿ ಮಳೆಯಾಗ್ತಿರೋದ್ರಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದೆ. ಬಾಗಲಕೋಟೆ ಜಿಲ್ಲೆ ಹಿಪ್ಪರಗಿ ಬ್ಯಾರೇಜ್ ಬಳಿ ಭೋರ್ಗರೆತ ಕಾಣ್ತಿದೆ. ಹೀಗೆ ರಾಜ್ಯದ ಉದ್ದಗಲಕ್ಕೂ ಎಲ್ಲಿ ನೋಡಿದ್ರೂ ಜಲರಾಶಿಯೇ ಕಾಣ್ತಿದೆ. ಬ್ಯೂರೋ ರಿಪೋರ್ಟ್, TV9.